ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 33ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗ್ತಾ ಇದೆ. ಹೌದು, ಈಗಾಗಲೇ 31ನೇ ಕಂತಿನ ಹಣ ಜಮಾ ಆಯ್ತು, 32ನೇ ಕಂತಿನ ಹಣ ಜಮಾ ಆಯ್ತು. ಈಗ ನೋಡಿದ್ರೆ 33ನೇ ಕಂತಿನ ಹಣವು ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಎಲ್ಲ ಕಂತುಗಳನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದು, ಇನ್ನು ಇದರ ಜೊತೆಗೇನೆ ನಾವು ಪಿಂಚಣಿ ಯೋಜನೆಯ ಬಗ್ಗೆನೂ ಕೂಡ ಇದೇ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಟೋಟಲಿ 2 ಟಾಪಿಕ್ ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಅನ್ನ ಕೊಡ್ತಿದ್ದೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿಗಳು. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ. ಈಗ 33ನೇ ಕಂತಿನ ಹಣವು ಕೂಡ ಸುಮಾರು 14 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು. ಅದರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡೋಣ. ಆ ಜಿಲ್ಲೆಗಳು ಯಾವುವು ಅಂತ ಕೂಡ ನೀವು ತಿಳ್ಕೊಳ್ಳುವಿರುತ್ತೆ. ಆ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಮೊದಲನೇ ಹಂತದಲ್ಲಿ ನಿಮ್ಮ ಖಾತೆಗಳಿಗೆ ದುಡ್ಡು ಬರುವಂತದ್ದು. ಸೊ ಹೀಗಾಗಿ ನಾನು ಆಗಲೇ ಹೇಳಿರುವ ಹಾಗೆ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ. ಓಕೆ, ಸೊ ಈಗ ಸ್ನೇಹಿತರೆ ಮೊದಲು ನಾವು ಗೃಹಲಕ್ಷ್ಮಿ ಬಗ್ಗೆ ತಿಳ್ಕೊಂಡ್ ಬಿಡೋಣ. ನೆಕ್ಸ್ಟ್ ಏನಿದೆ ಪಿಂಚಣಿ ಯೋಜನೆ ಕಡೆಗೆ ಬರೋಣ. ಸ್ನೇಹಿತರೆ, ಬಹುದಿನದ ನಿರೀಕ್ಷೆ ಇತ್ತು. ನಿಮಗೆ ನೈಕ ಕಂತುಗಳು ಪೆಂಡಿಂಗ್ ಉಳಿದಿತ್ತು, ಈಗ ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ ವೇಟ್ ಮಾಡ್ತಾ ಇದ್ರಿ. ಕೊನೆಯದಾಗಿ 31ನೇ ಕಂತಿನ ಹಣ ಅಂದ್ರೆ ಏಪ್ರಿಲ್ ತಿಂಗಳ ಹಣ ಕ್ಲಿಯರ್ ಆಯ್ತು, 32 ಮೇ ತಿಂಗಳ ಹಣ ಕ್ಲಿಯರ್ ಆಯ್ತು. ಈಗ 33ನೇ ಕಂತಿನ ಹಣ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಬಿಡುಗಡೆ ಮಾಡಲಿದ್ದಾರೆ. ಸೊ ಇದರಿಂದ ನೀವೇನ್ ಮಾಡ್ತೀರಿ, ವರಮಹಾಲಕ್ಷ್ಮಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಲಿಕ್ಕೆ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮನೆಯಲ್ಲಿ ಸಂತೆ ಪೇಟೆ ಆಗಿರ್ಲಿ, ಪಂಚಮಿಗೆ ಆಗ್ಲಿ ಈಗಾಗಲೇ ದುಡ್ಡು ರಿಲೀಸ್ ಮಾಡಿದ್ರು 32ನೇ ಕಂತಿನ ಹಣ. ಅದರಿಂದ ನೀವು ಪಂಚಮಿಯನ್ನ ಆಚರಿಸಿದ್ರಿ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತೆ ನಿಮಗೆ 33 ಹಾಗೂ 34ನೇ ಕಂತಿನ ಹಣ ಅಂದ್ರೆ ಜೂನ್ ಜುಲೈ ತಿಂಗಳ ಹಣವನ್ನ ಬಿಡುಗಡೆ ಮಾಡಲಾಗ್ತಿದೆ. ಈ 2 ತಿಂಗಳ ಹಣವನ್ನ ನೀವು ಪಡ್ಕೊಳ್ತೀರಿ ಯಾವುದೇ ತೊಂದರೆ ಇಲ್ಲದೆ. ಈಗಾಗಲೇ 31 ಮತ್ತು 32ನೇ ಕಂತಿನ ಹಣವನ್ನ ನೀವು ಪಡ್ಕೊಂಡಿದ್ದೆ ಆದ್ರೆ ಸೊ ಡೆಫಿನೆಟ್ಲಿ ಎಲ್ಲ ತಿಂಗಳ ಹಣವನ್ನು ಕೂಡ ಪಡ್ಕೊಳ್ತಾ ಹೋಗ್ತೀರಿ. ಯಾಕಂತ ಕೇಳಿ, ನೀವು ವೆರಿಫಿಕೇಶನ್ ಆದ ಮೇಲೆನೆ ನಿಮಗೆ ಈ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ಈ 2 ತಿಂಗಳ ಹಣವನ್ನ ಯಾರು ಪಡ್ಕೊಂಡಿದ್ದೀರಿ ಸೊ ನಿಮಗೆ ಮುಂದಿನ ಎಲ್ಲ ಕಂತುಗಳು ಕೂಡ ಜಮಾ ಆಗುತ್ತೆ. ಯಾವುದೇ ರೀತಿ ತೊಂದರೆ ಇಲ್ಲ ಮತ್ತು ವೆರಿಫಿಕೇಶನ್ ಕೂಡ ಮುಂದೆ ಆಗೋದಿಲ್ಲ. ಎಲೆಕ್ಷನ್ ಸಮೀಪ ಬಂದ ಹಾಗೆ ಮತ್ತೆ ಎಲ್ಲ ಕಂತುಗಳು ಕೂಡ ಕ್ಲಿಯರ್ ಆಗಿ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಮತ್ತೆ ಯಾವುದೇ ತಿಂಗಳ ಹಣವು ಕೂಡ ಪೆಂಡಿಂಗ್ ಉಳಿಯೋದಿಲ್ಲ. ಈಗ ಈ 33ನೇ ಕಂತಿನ ಹಣ ಅಂದ್ರೆ ಜೂನ್ ತಿಂಗಳ ಹಣ, ಜ್ಞಾಪಕ ಇರಲಿ. ಸಿಎಂ ಅವರು ಡಿ.ಕೆ. ಶಿವಕುಮಾರ್ ಅವರು ಆದ ತಕ್ಷಣ, ನೂತನ ಸಿಎಂ ಆದ ತಕ್ಷಣ ಅವರು ಬಿಡುಗಡೆ ಮಾಡಿರ್ತಕ್ಕಂತಹ ಕಂತು 31 ಮತ್ತು 32, ಅದು ಏಪ್ರಿಲ್ ಮೇ ಈ 2 ತಿಂಗಳನ್ನ ನೀವು ನೆನಪಿಟ್ಕೊಂಡ್ರೆ ಎಲ್ಲ ತಿಂಗಳ ಹಣ ಅಂದ್ರೆ ಯಾವ ಕಂತಿನ ಹಣ ಅಂತ ನಿಮ್ಗೆ ಗೊತ್ತಾಗತ್ತೆ. ಈಗ ಜೂನ್ ತಿಂಗಳ ಅಂದ್ರೆ 33, ಅದೇ ರೀತಿಯಾಗಿ 34ನೇ ಕಂತಂದ್ರೆ ಜುಲೈ ತಿಂಗಳ ಹಣ. ಹೀಗೆ ಒಂದು ತಿಂಗಳ ಹಣವನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಳ್ತಾ ಹೋಗ್ಬೇಕು. ಇಲ್ಲ ಅಂದ್ರೆ ಸರ್ಕಾರ ಹೋದ ಸಾರಿ 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಯಾಮಾರಿಸಿತ್ತು. ಅದೇ ರೀತಿ ರಿಪೀಟ್ ಆಗೋದು ಬೇಡ. ನಮ್ಮ ಗಮನದಲ್ಲಿ ಇದು ಇರಬೇಕಾಗಿರ್ತಕ್ಕಂತಹ ವಿಷಯ. ಓಕೆ, ಈಗ ಈ 33ನೇ ಕಂತಿನ ಹಣವು ಸುಮಾರು 14 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಬಿಡುಗಡೆ ಆಗ್ತಾ ಇದ್ದು, ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಸ್ನೇಹಿತರೆ, ಮುಖ್ಯವಾಗಿ ಉತ್ತರ ಕನ್ನಡ, ಅದೇ ರೀತಿಯಾಗಿ ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ಬೆಳಗಾವಿ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ಯಾದಗಿರಿ, ಬೀದರ, ಕೊಪ್ಪಳ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಮೊದಲನೇ ಹಂತದಲ್ಲಿ ಅಂತ ಹೇಳ್ಬಿಟ್ಟು ದುಡ್ಡು ರಿಲೀಸ್ ಆಗತ್ತೆ. ಅದೇ ರೀತಿಯಾಗಿ 2ನೇ ಹಂತ ಅಂತ, 3ನೇ ಹಂತ ಅಂತ ಈ ರೀತಿ ಇರುತ್ತೆ. ಸೊ ಮೊದಲಿಗೆ ಈ 14 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಕ್ಲಿಯರ್ ಆಗೋದಿಲ್ಲ. ಒಂದು 20% ಫಲಾನುಭವಿಗಳಿಗೆ ಜಮಾ ಆಗತ್ತೆ. ಮತ್ತೆ ಮುಂದೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಬೇರೆ ಜಿಲ್ಲೆಗಳಲ್ಲಿ ಜಮಾ ಆಗತ್ತೆ. ಮತ್ತೆ ರಿಪೀಟ್ ಈ ಜಿಲ್ಲೆಗಳಲ್ಲಿ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಮತ್ತೆ ದುಡ್ಡನ್ನ ಜಮಾ ಮಾಡಲಾಗುತ್ತೆ. ಈ ರೀತಿ ಪ್ರೊಸೆಸರ್ ಗೃಹಲಕ್ಷ್ಮಿಯಲ್ಲಿ ಇರುವಂತದ್ದು. ಒಂದು ಕಂತಿನ ಹಣ ಕ್ಲಿಯರ್ ಆಗ್ಬೇಕಂದ್ರೆ ಸುಮಾರು 10 ರಿಂದ 12 ದಿನ ಆದ್ರೂ ಟೈಮ್ ತೆಗೆದುಕೊಳ್ಳುತ್ತೆ. ನಿಮಗೆ ಒಂದೇ ದಿನದಲ್ಲಿ ಅಥವಾ 2 ದಿನದಲ್ಲಿ ಅಥವಾ ಬಿಡುಗಡೆ ಆದ ದಿನವೇ ನಮಗೆಲ್ಲರಿಗೂ ಕೂಡ ಕ್ಲಿಯರ್ ಆಗ್ಬೇಕಂದ್ರೆ ಆ ರೀತಿ ಇಲ್ಲ. ಸೊ ಇದಕ್ಕೋಸ್ಕರ ಸಮಯ, ಟೈಮ್ ಎಲ್ಲವೂ ಕೂಡ ಬೇಕಾಗತ್ತೆ. ಮತ್ತು ತಾಂತ್ರಿಕ ದೋಷ ಅಥವಾ ಇನ್ನಿತರ ದೋಷಗಳು ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಸೊ ಅದಕ್ಕಾಗಿ ನೀವು ವೇಟ್ ಮಾಡ್ಬೇಕಾಗತ್ತೆ. ಇವತ್ತು ಬಿಡುಗಡೆ ಆದ್ರೆ ಇವತ್ತೇ ಜಮಾ ಆಗೋದಿಲ್ಲ.
ಅದೇ ಟೈಮ್ ಬೇಕಾಗುತ್ತೆ. ಓಕೆ, ಸೊ ಈಗ ಒಟ್ಟಾರೆಯಾಗಿ ನಿಮ್ಮ ಖಾತೆಗಳಿಗೆ ಇಷ್ಟು ದುಡ್ಡನ್ನ ರಿಲೀಸ್ ಮಾಡ್ತಿದ್ದಾರೆ. ಮತ್ತೆ 2,000 ಅಂದ್ರೆ 6,000 ರೂಪಾಯಿ ನೀವು ಪಡ್ಕೊಂಡಂಗಾಗತ್ತೆ. ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಿಎಂ ಆದ ತಕ್ಷಣ 3ನೇ ಕಂತು ಇದು ಬಿಡುಗಡೆ ಮಾಡ್ತಕ್ಕಂಥದ್ದು. ಸೊ ಈಗ ವರಮಹಾಲಕ್ಷ್ಮಿ ಹಬ್ಬವನ್ನ ನೀವು ಅದ್ದೂರಿಯಾಗಿ ಆಚರಿಸಬಹುದು. ಹೀಗಾಗಿ ಈ ದುಡ್ಡು ರಿಲೀಸ್ ಮಾಡ್ತಿದ್ದಾರೆ, ನಾನು ನಿಮ್ಗೆ ತಿಳಿಸಿದ್ದೀನಿ. ಇದಾದ ಬಳಿಕ 34 ಜುಲೈ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗುತ್ತೆ. ಓಕೆ, ಈಗ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಇಲ್ಲಿ ಏನೇ ಡೌಟ್ಸ್ ಗಳು ಅಥವಾ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ ಅಂದ್ರೆ, ನೀವು ಅರ್ಹತೆ ಹೊಂದಿದ್ದೀರಿ ಆದ್ರೂ ಸಹಿತ ಬರ್ತಾ ಇಲ್ಲ ಅಂದ್ರೆ, ಸೊ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಅದು ಏನ್ ಸಮಸ್ಯೆ ಆಗಿದೆ ಅಂತ ನೋಡೋಣ. ಅಥವಾ ಆ ಸಮಸ್ಯೆಗಳು ನಿಮ್ಮ ಹತ್ರ ನಿಮ್ಗೆ ಗೊತ್ತಿದ್ರೆ ಆ ಸಮಸ್ಯೆಗಳಿಗೆ ಪರಿಹಾರವೂ ಕೂಡ ನಾನು ಅಲ್ಲೇ ಮೆಸೇಜ್ ಮಾಡಿ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಓಕೆ, ಈಗ ಈ ಪಿಂಚಣಿ ಕುರಿತಾಗಿ ಕೆಲವೊಂದಿಷ್ಟು ಅಪ್ಡೇಟ್ಗಳಿದ್ದಾವೆ, ಅದನ್ನ ನೋಡೋಣ. ಸ್ನೇಹಿತರ, ಪಿಂಚಣಿ ಯೋಜನೆಯಲ್ಲಿ ಕಳೆದ 3 ತಿಂಗಳಿನಿಂದ ಪಿಂಚಣಿ ಸರಿಯಾಗಿ ಬಂದಿಲ್ಲ. ಯಾಕೆ ಅಂದ್ರೆ ಇಲ್ಲಿ ಪರಿಷ್ಕರಣೆ ಸ್ಟಾರ್ಟ್ ಆಗಿದೆ. ಗೃಹಲಕ್ಷ್ಮಿ ಸೇರಿದಂತೆ ಈಗ ಪಿಂಚಣಿ ಯೋಜನೆಯಲ್ಲಿ ಕೂಡ ಲಕ್ಷಾಂತರ ಕೋಟ್ಯಾಂತರ ಫಲಾನುಭವಿಗಳಿದ್ದಾರೆ. ಇಲ್ಲಿಯೂ ಕೂಡ 100 ಕೋಟಿ ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ. ನಿಮ್ ಗಮನದಲ್ಲಿರಬಹುದು. ಇಲ್ಲಿ ಕೂಡ ಮೃತಪಟ್ಟವರಿದ್ದಾರೆ ಸ್ನೇಹಿತರೆ, ಲಕ್ಷಾಂತರ. ಅಂದ್ರೆ ಪಿಂಚಣಿ ಯೋಜನೆಯಲ್ಲಿ ಗೃಹಲಕ್ಷ್ಮಿಗಿಂತಾನೆ ಹೆಚ್ಚಿನ ಜನರು ಇಲ್ಲಿ, ಅಲ್ಲಿ ಮುಖ್ಯಸ್ಥೆಯರು ಮಾತ್ರ. ಆದ್ರೆ ಆ ಮುಖ್ಯಸ್ಥೆಯರು ಇಲ್ಲಿ ಮುಖ್ಯಸ್ಥರು ಕೂಡ ಬರ್ತಾರೆ, ವಯಸ್ಸಾದವರು, ಜೊತೆಗೆ ಹಿರಿಯ ನಾಗರಿಕರು ಪುರುಷರು ಕೂಡ ಬರ್ತಾರೆ, ಜೊತೆಗೆ ಅಂಗವಿಕಲರಲ್ಲಿ ಪುರುಷರು ಮಹಿಳೆಯರು ಕೂಡ ಬರ್ತಾರೆ, ವಿಧವಾ ಮಹಿಳೆಯರಲ್ಲಿ ಮಾತ್ರ ಮಹಿಳೆಯರು. ಸೊ ಎಲ್ಲ ಕಡೆಯಿಂದಾನು ಕೂಡ ನೋಡಿದ್ರೆ ಪಿಂಚಣಿ ಯೋಜನೆಯಲ್ಲಿ ಹೆಚ್ಚಿನ ಸಂಖ್ಯೆ ಇದೆ. ಆದ್ರೆ ಇಲ್ಲಿಗೂ ಕೂಡ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅರ್ಜಿ ಸಲ್ಲಿಸೋದು, ಮತ್ತೆ ಮೃತಪಟ್ಟವರ ಅಕೌಂಟ್ ಗಳಿಗೆ ಇನ್ನೂ ಕೂಡ ದುಡ್ಡು ಹೋಗ್ತಾ ಇದ್ದು, ಅವರ ಹೆಸರಿನಲ್ಲಿ ದುಡ್ಡು ಹೋಗ್ತಾ ಇರುವಂತಹ ಕಾರಣಕ್ಕಾಗಿ ಸರ್ಕಾರ ಈಗಾಗಲೇ 100 ಕೋಟಿ ಗಟ್ಟಲೆ ನಷ್ಟವನ್ನ ಅನುಭವಿಸಿದೆ. ಮತ್ತೆ ಅದನ್ನೇ ಅನುಭವಿಸುವುದು ಬೇಡ ಅಂತ ಹೇಳ್ಬಿಟ್ಟು ವೆರಿಫಿಕೇಶನ್, ಪರಿಷ್ಕರಣೆ ಎಲ್ಲವೂ ಕೂಡ ಪ್ರಾರಂಭವಾಗಿದೆ. ಈಗ ಪರಿಷ್ಕರಣೆ ಒಟ್ಟಾರೆಯಾಗಿ ಸ್ಟಾರ್ಟ್ ಆಗಿದ್ದು, ಯಾರು ಅರ್ಹತೆಯನ್ನ ಹೊಂದಿರ್ತೀರಿ ಅವರಿಗೆ ಮಾತ್ರ ದುಡ್ಡು ಜಮಾ ಆಗುವಂತದ್ದು. ಇಲ್ಲಿ ಯಾರು ಅರ್ಹತೆಯನ್ನ ಹೊಂದಿರುವುದಿಲ್ಲ ಅವ್ರಿಗೆ ಜಮಾ ಆಗೋದಿಲ್ಲ. ಇಲ್ಲಿ ಮೃತಪಟ್ಟವರು ಏನ್ ಮಾಡ್ಬೇಕಂದ್ರೆ, ಈಗ ಅವರ ಅಕೌಂಟ್ ಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಯಾಕೆ ತೆಗೆದಾಗ್ತಾ ಇದ್ರೆ ರೀಸನ್ ತಿಳ್ಕೊಳ್ಳಿ. ಈಗ ಅವರ ಅಕೌಂಟ್ ಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ, ಸರ್ಕಾರಕ್ಕೆ ಕನ್ಫರ್ಮ್ ಸಿಗ್ತಾ ಇಲ್ಲ ಇವರು ಮೃತಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. SIR ಪ್ರಕ್ರಿಯೆ ಕೂಡ ನಡೀತಾ ಇದೆ. ಅದರ ಆಧಾರದ ಮೇಲೂ ಕೂಡ ಸರ್ಕಾರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ತಾ ಇದೆ ಚುನಾವಣೆ ಆಯೋಗ ಕಡೆಯಿಂದ. ಸೊ ಇನ್ನು ಮೃತಪಟ್ಟವರಿಗೆ ಏನ್ ದುಡ್ಡು ಹೋಗ್ತಾ ಇದೆ, ಅವರ ಮನೆಯವರು ಏನ್ ಮಾಡ್ತಿದ್ದಾರೆ, ಫೋನ್ ಪೇ, ಗೂಗಲ್ ಪೇ ಮುಖಾಂತರ ಆ ದುಡ್ಡನ್ನ ಬಳಕೆ ಮಾಡ್ಕೊಳ್ತಿದ್ದಾರೆ. ಅಥವಾ ATM ಇದ್ರೆ ATM ಕಾರ್ಡ್ ನ ಮುಖಾಂತರ ದುಡ್ಡನ್ನ ವಿಡ್ರಾ ಮಾಡ್ಕೊಂಡು ಅದನ್ನ ತಾವೇ ಯೂಸ್ ಮಾಡ್ಕೊಳ್ತಾ ಇರುವಂತದ್ದು. ಯಾಕಂದ್ರೆ ಅವರು ಅರ್ಹತೆ ಹೊಂದಿಲ್ಲ ಆದ್ರೂ ಸಹಿತ ಈ ರೀತಿ ದುಡ್ಡನ್ನ ಪಡ್ಕೊಳ್ತಾ ಇರುವಂತಹ ಕಾರಣಕ್ಕಾಗಿ ಯಾರು ಮೃತಪಟ್ಟಿರ್ತಾರೆ, ಸೊ ಅವರಿಗೆ ದುಡ್ಡು ಹೋಗಬಾರ್ದಂದ್ರೆ ಸರ್ಕಾರ ಒಂದು ಆಪ್ಷನ್ ಅನ್ನ ಕೊಟ್ಟಿದೆ. ಈಗ ಎಲ್ಲರೂ ಕೂಡ ನೀವು ಬಯೋಮೆಟ್ರಿಕ್ ಮಾಡಿಸ್ಬೇಕನ್ನುವಂಥದ್ದು ಕಡ್ಡಾಯ ಮಾಡ್ತಾ ಇದೆ. ಇದರ ಜೊತೆಗೇನೆ ಸೊ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅನ್ನ ನೀವು ಕೊಡಬೇಕಾಗತ್ತೆ. ಅದು ಎಲ್ಲಿ ಅಂದ್ರೆ, ನಿಮ್ಮ ಬ್ಯಾಂಕ್, ಒಂದು ಯಾವ ಬ್ಯಾಂಕ್ ಅಕೌಂಟ್ ಅನ್ನ ಪಿಂಚಣಿ ಯೋಜನೆಗೆ ಲಿಂಕ್ ಮಾಡಿಸಿರ್ತೀರಿ ಆ ಬ್ಯಾಂಕಿಗೆ ಹೋಗಿ ನೀವ್ ಏನ್ ಮಾಡ್ಬೇಕಾಗತ್ತೆ, ಲೈಫ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕಾಗತ್ತೆ. ಸೊ ಅಲ್ಲಿ ವೆರಿಫಿಕೇಶನ್ ಮಾಡ್ತಾರೆ, ಅದನ್ನ ಮೇಲಧಿಕಾರಿಗಳಿಗೆ ಕಳುಹಿಸುವಂತಹ ಒಂದು ಪ್ರೊಸೆಸರ್ ನಡೆಯುತ್ತೆ. ಸೊ ನೀವು ಬದುಕಿದಿರ ಅಂತ ಕನ್ಫರ್ಮ್ ಮಾಡಲಾಗತ್ತೆ. ಒಂದು ವೇಳೆ ನಿಮ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ವಯಸ್ಸಾಗಿದೆ ಅಂದ್ರೆ ನಿಮ್ಮ ಮನೆಯಲ್ಲಿ ಇರುವಂತವ್ರನ್ನ ಕಳಿಸಬಹುದು. ಆದ್ರೆ ವಿಡಿಯೋ ಕಾಲ್ ನ ಮುಖಾಂತರ ಕನ್ಫರ್ಮ್ ಮಾಡ್ಬೇಕಾಗತ್ತೆ. ಹೌದು ಬದುಕಿದಾರ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ, ಮೇಲಧಿಕಾರಿಗಳಿಗೆ ಕಳುಹಿಸಿ ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ತಕ್ಷಣ ನಿಮಗೆ ಮತ್ತೆ ಪಿಂಚಣಿ ಜಮಾ ಆಗುವಂತಹ ಸಾಧ್ಯತೆ ಇರುತ್ತೆ. ಹೌದು, ಈ 2 ಆಪ್ಷನ್ ಗಳಿದಾವೆ. ಆದ್ರೆ ಬಯೋಮೆಟ್ರಿಕ್ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಯಾಕಂದ್ರೆ ರೇಷನ್ ಕಾರ್ಡ್ ನಲ್ಲಿ ಬಯೋಮೆಟ್ರಿಕ್ ನಡೀತಾ ಇದೆ. ಇದು ಒಂದು ಕ್ಲಿಯರ್ ಆದ ತಕ್ಷಣವೇ ಮತ್ತೆ ನಿಮಗೆ ಈ ಪಿಂಚಣಿ ಯೋಜನೆಯಲ್ಲಿ ಬಯೋಮೆಟ್ರಿಕ್ ಹೇಳ್ತಾರೆ. ಅದು ಗ್ರಾಮವನ್ನಾಗಿರ್ಲಿ, ಕರ್ನಾಟಕವನ್ನಾಗಿರ್ಲಿ, ಬಾಪೂಜಿ ಸೇವಾ ಕೇಂದ್ರಗಳಲ್ಲಾಗಿರ್ಲಿ ಅಥವಾ CSC ಸೆಂಟರ್ಗಳಲ್ಲಾಗಿರ್ಲಿ ನೀವು ಹೋಗಿ ಬಯೋಮೆಟ್ರಿಕ್ ಮಾಡಿಸಬಹುದಾಗಿರುತ್ತೆ. ಸೊ ನೋಡೋಣ, ಒಂದ್ ಸ್ವಲ್ಪ ದಿನ ವೇಟ್ ಮಾಡ್ಬೇಕಾಗತ್ತೆ. ಈಗ ಪರಿಷ್ಕರಣೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ, ಎಲ್ಲ ಕೂಡ ರದ್ದು ಮಾಡ್ತಿದ್ದಾರೆ. ಕೆಲವೇ ದಿನಗಳಲ್ಲಿ ಇದರ ಬಗ್ಗೆ ಲೇಟೆಸ್ಟ್ ಆದಂತ ಅಪ್ಡೇಟ್ ಮತ್ತೆ ಸಿಗುತ್ತೆ. ಈಗ ಅಲ್ಲಿಯ ತನಕ ಒಂದ್ ಸ್ವಲ್ಪ ದುಡ್ಡು ವಿಳಂಬ ಆಗಬಹುದು. ಅದಕ್ಕಾಗಿ ನೀವು ದುಡ್ಡು ಬರ್ತಾ ಇಲ್ಲ, ನಾವು ಅರ್ಹತೆ ಹೊಂದಿಲ್ಲ ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಕೆಲವೊಂದಿಷ್ಟು ಜನರಿಗೆ ದುಡ್ಡು ಬರ್ತಾ ಇಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಬೇಡಿ. ಇದೇ ಕಾರಣಕ್ಕಾಗಿ ಪರಿಷ್ಕರಣೆ ನಡೀತಾ ಇರುವಂತಹ ಕಾರಣಕ್ಕಾಗಿ ದುಡ್ಡು ಸರಿಯಾಗಿ ಜಮಾ ಆಗ್ತಾ ಇಲ್ಲ. ಅದಕ್ಕಾಗಿ ಒಂದ್ ಸ್ವಲ್ಪ ಅಥವಾ 1-2 ವಾರ ಆದ್ರೂ ನಾವು ವೇಟ್ ಮಾಡ್ಬೇಕಾಗತ್ತೆ. ತದನಂತರ ಇದ್ರ ಬಗ್ಗೆ ಅಪ್ಡೇಟ್ ಸಿಕ್ಕ ತಕ್ಷಣ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಈ ಇನ್ಫಾರ್ಮೇಶನ್ ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ. ಹಾಗೆ ಗೃಹಲಕ್ಷ್ಮಿಯರಿಗೂ ಕೂಡ ಈ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡೋದನ್ನ ಮರಿಬೇಡಿ.